ಡಿಸ್ಕ್ರಿಪ್ಷನಲ್ಲಿ 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಇದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಜಾಯ್ನ್ ಆಗಿ. ನಮ್ಮದೇ ಒಂದು ವಾಟ್ಸಪ್ನ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಪ್ರಜಾನಿಷ್ಠೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಲೇಖಕರ ಪರಿಚಯ ತುಂಬ ಇಂಪಾರ್ಟೆಂಟ್ ಇದೆ. ಲೇಖಕರು ಸಾಸಿ ಮುರುಳೆಯ, ಕಾಲ ಕ್ರಿಸ್ತಶಕ 1931. ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ. ಕೃತಿಗಳು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವಾತಾಪಿ ಇತ್ಯಾದಿ. ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಇವರಿಗೆ ಸಂದ ಪ್ರಶಸ್ತಿಗಳೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ದೊರೆತಿವೆ. ಆಕರ ಪ್ರಜಾನಿಷ್ಠೆ ಗದ್ಯವನ್ನು ಸಾಶಿ ಮುರುಳೆಯರವರ ನಾಟ್ಯಮಯೂರಿ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಎಕ್ಸಾಮ್ಗೆ ಬಹಳ ಸರಿ ಕೇಳಿದ್ದಾರೆ, ಸ್ವಲ್ಪ ನೋಡ್ಕೊಳ್ರಿ. ಇನ್ನು ಅಭ್ಯಾಸ ಪ್ರಶ್ನೋತ್ತರದಲ್ಲಿ ಮೊದಲಿತ್ತು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಉತ್ತರ, ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. ಪ್ರಶ್ನೆ 2, ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾ ದೇವಿ. ಪ್ರಶ್ನೆ 3, ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ, ಬನದಮ್ಮನಹಳ್ಳಿಯ ಜನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. 4ನೇ ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು? ಉತ್ತರ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು. ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು? ಉತ್ತರ, ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ವಿಷ್ಣುವರ್ಧನನು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಎಂದು ವಿಷ್ಣುವರ್ಧನನು ಸೈನಿಕರಿಗೆ ಹೇಳಿದನು. ಪ್ರಶ್ನೆ 2, ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಉತ್ತರ, ಚೋಳರಿಗೂ ಹೊಯ್ಸಳರಿಗೂ ನಡೆದ ಯುದ್ಧದಲ್ಲಿ ಚೋಳರು ಸೋತರು. ತಲಕಾಡು ವಿಷ್ಣುವರ್ಧನನ ವಶವಾಯಿತು. ಅನೇಕರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ವಿಷ್ಣುವರ್ಧನನು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆದ್ದರಿಂದ ತಲಕಾಡಿನ ಜನ ತಮ್ಮವರೆಂದು ತಿಳಿದು ನಡೆದುಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂದು ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಹೇಳಿದನು. ಪ್ರಶ್ನೆ 3, ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಉತ್ತರ, ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಭೂಮಿಯಲ್ಲಿ ದೊರೆತ ಕೊಪ್ಪರಿಗೆಯ ವಿಚಾರವಾಗಿ ಚರ್ಚೆ ನಡೆದಿತ್ತು. ಬೀರಣ್ಣನು ತನ್ನ ಹೊಲವನ್ನು ಈರಣ್ಣನಿಗೆ ಮಾರಿದ್ದನು. ಈರಣ್ಣನು ಹೊಲವನ್ನು ಉಳುತ್ತಿರುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತ್ತು. ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಅವನ ಹೊಲದಲ್ಲಿ ಸಿಕ್ಕಿರುವುದರಿಂದ ಅದು ಅವನಿಗೆ ಸೇರಬೇಕಾದದ್ದು ಎಂಬುದಾಗಿ ಹೇಳಿದನು. ಅದಕ್ಕೆ ಬೀರಣ್ಣ ಒಪ್ಪಲಿಲ್ಲ. ಹೊಲ ಮಾರಿದ ಮೇಲೆ ಆ ನೆಲದ ಹಕ್ಕು ತನಗಿಲ್ಲ ಎಂದು ಬೀರಣ್ಣ ವಾದಿಸುತ್ತಿದ್ದ. 4ನೇ ಪ್ರಶ್ನೆ, ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು? ಉತ್ತರ, ಈರಣ್ಣ ಮತ್ತು ಬೀರಣ್ಣ ಇಬ್ಬರೂ ಕೊಪ್ಪರಿಗೆಯ ಹಣವನ್ನು ಇಟ್ಟುಕೊಳ್ಳಲು ಒಪ್ಪದಿದ್ದಾಗ ಗ್ರಾಮದ ಮುಖ್ಯಸ್ಥ ಕೇತುಮಲ್ಲ ಇಬ್ಬರಿಗೂ ಬೇಡವಾದ ಹಣ ರಾಜ್ಯದ ಬೊಕ್ಕಸ ಸೇರಲಿ ಎಂದನು. ನ್ಯಾಯ ತೀರ್ಮಾನವನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಗಂಡಡುಗೆಯಲ್ಲಿದ್ದ ಶಾಂತಲೆ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅದು ಬೆವರಿನ ಫಲವಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಹೇಳಿದಳು. ಶಾಂತಲೆ ನೀಡಿದ ತೀರ್ಪೇನು? ಉತ್ತರ, ಕೊಪ್ಪರಿಗೆ ಹಣವು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕೆಂದು ಕೇತುಮಲ್ಲ ತೀರ್ಪನ್ನು ನೀಡಿದಾಗ
ಶಾಂತಲೆ ನೇರವಾಗಿ ಈ ಹೊನ್ನನ್ನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು. ಇದು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕು. ತನಗೆ ಬಹಳ ದಿನಗಳಿಂದಲೂ ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಕೇತವಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕೆಂಬ ಆಶೆ ಇದೆ. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡಿದಳು. ಮುಖ್ಯ ಪ್ರಶ್ನೆ: ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ: ಚೋಳ ದೊರೆ ಕುಲೋತ್ತುಂಗನನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಕಾರಣ ಹಾಗೂ ಪರಿಣಾಮಗಳನ್ನು ವಿವರಿಸಿರಿ. ಉತ್ತರ: ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ನಾಶಪಡಿಸಬೇಕೆಂದು ಶತ್ರುರಾಜರು ಹವನಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದವನು. ಗಂಗ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಅದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದನು. ಆದಿಯಮನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡನು. ಗುಪ್ತಚಾರರಿಂದ ವಿಷಯ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದನು. ಅವನ ಸತ್ತ ಸುದ್ದಿ ತುಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಎರಡನೇ ಪ್ರಶ್ನೆ: ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿರಿ. ಉತ್ತರ: ಒಮ್ಮೆ ಮಹಾರಾಣಿ ಶಾಂತಲೆ ಉದಯಾತಿತ್ತನೊಂದಿಗೆ ಗಂಡುಡುಗೆಯನ್ನೊಟ್ಟು ಕುದುರೆ ಏರಿ ದ್ವಾರ ಸಮುದ್ರದ ಬಳಿ ಹೊರಟಳು. ಹಲವು ಹಳ್ಳಿಗಳನ್ನು ದಾಟಿ ಬನದಮ್ಮನಹಳ್ಳಿಗೆ ಬಂದಾಗ ಅಲ್ಲಿ ಬನಶಂಕರಿ ದೇವಾಲಯದ ಮುಂದೆ ಪಂಚಾಯಿತಿ ಸೇರಿತ್ತು. ಶಾಂತಲೆ ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಎಂದುಕೊಂಡಳು. ಆದರೆ ಅದು ಜಗಳವಾಗಿರಲಿಲ್ಲ. ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಶಾಂತಲೆ ಮತ್ತು ಉದಯಾತಿತ್ಯ ಇಬ್ಬರೂ ಜನರಿಗೆ ಕಾಣದಂತೆ ಮರದ ಮರೆಯಲ್ಲಿ ನಿಂತು ನ್ಯಾಯ ವಿಚಾರಣೆಯನ್ನು ಆಲಿಸುತ್ತಿದ್ದರು. ದಿನದ ಪಂಚಾಯಿತಿಯ ವಿಚಾರವೇನೆಂದರೆ, ಬೀರಣ್ಣ ಎಂಬುವನು ತನ್ನ ಹೊಲವನ್ನು ಈರಣ್ಣ ಎಂಬುವವನಿಗೆ ಮಾರಾಟ ಮಾಡಿದ್ದ. ಈರಣ್ಣ ಹೊಲವನ್ನು ಉಳುತ್ತಿರುವಾಗ ಅವನಿಗೆ ಒಂದು ಕೊಪ್ಪರಿಗೆ ಬಂಗಾರ ದೊರೆಯಿತು. ಅದನ್ನು ಈರಣ್ಣ ಬೀರಣ್ಣನಿಗೆ ನೀಡಿ ಅದು ಅವನು ಕೊಟ್ಟ ಹೊಲದಲ್ಲಿ ಸಿಕ್ಕಿತು. ಆದ್ದರಿಂದ ಆ ಹೊನ್ನು ಅವನಿಗೆ ಸೇರಬೇಕೆಂದು ಹೇಳಿದನು. ಆದರೆ ಬೀರಣ್ಣ ಅದಕ್ಕೆ ಒಪ್ಪಲಿಲ್ಲ. ಒಂದು ಸಲ ಹೊಲ ಮಾರಿದ ಮೇಲೆ ಆ ನೆಲದ ಮೇಲೆ ತನಗೆ ಹಕ್ಕಿಲ್ಲವೆಂದು ವಾದಿಸಿದ. ಇಬ್ಬರೂ ಒಪ್ಪದಿದ್ದಾಗ ಪಂಚಾಯಿತಿ ಅಧ್ಯಕ್ಷ ಕೇತುಮಲ್ಲ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ಎಂದು ಹೇಳಿದ. ಜನರೆಲ್ಲರೂ ಒಪ್ಪಿದರು. ಆದರೆ ಮಾರುವೇಷದಲ್ಲಿದ್ದ ಶಾಂತಲ ರಾಜ್ಯದ ಬೊಕ್ಕಸ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಎಂದಾಗ, ನಾವೆಲ್ಲರೂ ಹೊಯ್ಸಳೇಶ್ವರನ ಮಕ್ಕಳು ಎಂದ ಮೇಲೆ ಇದು ಅವರಿಗೆ ಸೇರಬೇಕು ಎಂದು ಕೇತುಮಲ್ಲ ಹೇಳಿದ. ಅನ್ನಗಳಿರ, ನಿಮ್ಮಂಥ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಪುಣ್ಯವಂತನೋ ಎಂದಳು ಶಾಂತಲೆ. ಆಗ ಅಲ್ಲಿದ್ದ ಕೇತುಮಲ್ಲ, ಅಂತ ರಾಜರಾಣಿಯರನ್ನು ಪಡೆದ ನಾವು ಪುಣ್ಯವಂತರು ಎಂದನು. ಅಲ್ಲಿದ್ದ ಉದಯಾತಿತ್ತ, ಅನ್ನಗಳಿರ, ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲಾದೇವಿಯವರು ಎಂದು ಹೇಳಿ ಮುಂಡಾಸು ತೆಗೆದ. ಜನರೆಲ್ಲರಿಗೂ ಬಹಳ ಸಂತೋಷವಾಯಿತು. ನಂತರ ಶಾಂತಲೆ ಕೊಪ್ಪರಿಗೆ ಬಂಗಾರವು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಎಂದು ಹೇಳಿ, ಕೇತುಮಲ್ಲ, ನಾಯಕರು ನಮಗೆಲ್ಲರಿಗೂ ಹಿರಿಯರು. ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ ಎಂದು ಹೇಳಿದಳು. ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂಬ ಹೆಸರಿನಲ್ಲಿರಲಿ ಎಂದು ಒಕ್ಕೊರಲಿನಿಂದ ಜನರೆಲ್ಲರೂ ಕೂಗಿ. ಮುಖ್ಯ ಪ್ರಶ್ನೆ ಇದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲನೇದಿತ್ತು, ತಲಕಾಡುಗೊಂಡನಿಗೆ ಜಯವಾಗಲಿ. ಉತ್ತರ: ಈ ವಾಕ್ಯವನ್ನು ಸಾಶಿ ಮರುಳಯ್ಯರವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವಿಷ್ಣುವರ್ಧನ ಸೈನಿಕರು ವಿಷ್ಣುವರ್ಧನನಿಗೆ ಜೈಕಾರ ಹಾಕಿದರು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ನಾಶಪಡಿಸಬೇಕೆಂದು ಶತ್ರುರಾಜರು ಹವನಿಸುತ್ತಿದ್ದರು. ಅವರಲ್ಲಿ ಚೋಳರೂ ಒಬ್ಬರು. ಚೋಳರು ಯುದ್ಧಕ್ಕೆ ಬಂದಾಗ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು.
ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. 2ನೇ ವಾಕ್ಯ, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಉತ್ತರ, ಈ ವಾಕ್ಯವನ್ನು ಸಾಶಿ ಮರಳೆಯರವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಹೇಳಿದನು. ಚೋಳರಿಗೂ ಹೊಯ್ಸಳರಿಗೂ ನಡೆದ ಯುದ್ಧದಲ್ಲಿ ಚೋಳರು ಸೋತರು. ತಲಕಾಡು ವಿಷ್ಣುವರ್ಧನನ ವಶವಾಯಿತು. ಅನೇಕರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ವಿಷ್ಣುವರ್ಧನನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಯುದ್ಧ ಧರ್ಮವಲ್ಲ. ಆದ್ದರಿಂದ ತಲಕಾಡಿನ ಜನ ತಮ್ಮವರೆಂದೇ ತಿಳಿದು ನಡೆದುಕೊಳ್ಳಿ, ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂದು ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಹೇಳಿದನು. ಮುಂದಿನ ವಾಕ್ಯ, ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಾಗಾಕೊಳ್ಳೋ ಕೆಟ್ಟತನ ಬೇಡ. ಉತ್ತರ, ಈ ವಾಕ್ಯವನ್ನು ಸಾಶಿ ಮರಳೆಯರವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಬೀರಣ್ಣ ಈರಣ್ಣನಿಗೆ ಹೇಳಿದನು. ಈರಣ್ಣ ಹೊಲವನ್ನು ಉಳುತ್ತಿರುವಾಗ ಅವನಿಗೆ ಒಂದು ಕೊಪ್ಪರಿಗೆ ಬಂಗಾರ ದೊರೆಯಿತು. ಅದನ್ನು ಈರಣ್ಣ ಬೀರಣ್ಣನಿಗೆ ನೀಡಿ ಅದು ಅವನು ಕೊಟ್ಟ ಹೊಲದಲ್ಲಿ ಸಿಕ್ಕಿತು. ಆದ್ದರಿಂದ ಆ ಹೊನ್ನು ಅವನಿಗೆ ಸೇರಬೇಕೆಂದು ಹೇಳಿದನು. ಆದರೆ ಬೀರಣ್ಣ ಅದಕ್ಕೆ ಒಪ್ಪಲಿಲ್ಲ. ಒಂದು ಸಲ ಹೊಲ ಮಾರಿದ ಮೇಲೆ ಆ ನೆಲದ ಮೇಲೆ ತನಗೆ ಹಕ್ಕಿಲ್ಲವೆಂದು ವಾದಿಸಿದ. ಆದರೆ ಈರಣ್ಣ, ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ, ಈ ಹೊನ್ನು ಬೀರಣ್ಣನಂದೇ ಎಂದ. ಆಗ ಬೀರಣ್ಣ, ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಾಗಾಕೊಳ್ಳೋ ಕೆಟ್ಟತನ ಬೇಡ, ಹೊನ್ನು ಹೊಲ ಈರಣ್ಣನಂದೇ ಎಂದು ಹೇಳಿದನು. ಬಿಟ್ಟ ಸ್ಥಳ ತುಂಬಬೇಕಾಗಿತ್ತು. ಮೊದಲನೇದು, ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಉತ್ತರ, ತಲಕಾಡಿನ. ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಉತ್ತರ, ಮಾನವೀಯ. ನಿಮ್ಮ ಊರಿನ ಹಣ ನಿಮ್ಮೂರಿನ ಡ್ಯಾಶ್ ವಿನಿಯೋಗವಾಗಲಿ ಏಳಿಗೆಗಾಗಿ. ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಸ್ವರ್ಗ. ಭಾಷಾ ಚಟುವಟಿಕೆ, ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅನುನಾಸಿಕ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ವರ್ಗದ ಮೊದಲನೆಯ ಅಕ್ಷರ ಕಚಟ ತಪಗಳ ಬದಲಾಗಿ ಅದೇ ವರ್ಗದ ಕೊನೆಯ ಅಕ್ಷರ ಎಂದರೆ ಅನುನಾಸಿಕ ಅಕ್ಷರಗಳು ङ, ನ, 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 ಮ ಆದೇಶವಾಗಿ ಬರುವ ಸಂಧಿಯೇ ಅನುನಾಸಿಕ ಸಂಧಿ. ಇನ್ನು ಉದಾಹರಣೆಗೆ ಹೇಳಬೇಕಾದ್ರೆ ವಾಕ್ ಪ್ಲಸ್ ಮಯ ವಾಂಗ್ಮಯ, ದಿಕ್ ಪ್ಲಸ್ ಮೂಡ ದಿಗ್ಮೂಢ, ಸತ್ ಪ್ಲಸ್ ಮಾನ ಸನ್ಮಾನ, ಷಟ್ ಪ್ಲಸ್ ಮುಖ ಷಣ್ಮುಖ. ಕ್ರಿಯಾ ಸಮಾಸ ಎಂದರೇನು? ಉದಾಹರಣೆ ನೀಡಿ. ಉತ್ತರ, ಪೂರ್ವ ಪದವು ನಾಮಪದವಾಗಿದ್ದು ಅದು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು. ಉತ್ತರ ಪದ ಅಂದರೆ ಪರಪದವು ಕ್ರಿಯಾಪದವಾಗಿದ್ದರೆ ಅದು ಕ್ರಿಯಾ ಸಮಾಸ. ಉದಾಹರಣೆ, ಕಣ್ಣನ್ನು ಪ್ಲಸ್ ತೆರೆ ಕಂದೆರೆ, ಮನೆಯನ್ನು ಪ್ಲಸ್ ಕಟ್ಟಿದನು ಮನೆ ಕಟ್ಟಿದನು. ಮುಂದಿನ ಭಾಗ, ಕೊಟ್ಟಿರೋ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ 4ನೇ ಪದ ಬರೀರಿ. ಯ, ರ, ಲ, ವ ಅವರ್ಗೀಯ ವ್ಯಂಜನಾಕ್ಷರಗಳು. ङ, ಯ, ನ, ನ, ಮ ಅನುನಾಸಿಕಾಕ್ಷರಗಳು. ಷಡಂಗ ಜಸ್ತ್ವ ಸಂಧಿ, ಷಣ್ಮಾಸ ಅನುನಾಸಿಕ ಸಂಧಿ. ಈ ಹೊನ್ನು ಗಮಕ ಸಮಾಸ, ಸ್ಥಾಪನೆ ಮಾಡು ಕ್ರಿಯಾ ಸಮಾಸ. ವಾಗ್ದೇವಿ ಜಸ್ತ್ವ ಸಂಧಿ, ಜಗಜ್ಯೋತಿ ಶುತ್ವ ಸಂಧಿ. ಇನ್ನು ಕೊಟ್ಟಿರೋ ಗಾದೆ ಮಾತುಗಳಲ್ಲಿ ವಿಸ್ತರಿಸಿ ಬರಲಿಕ್ಕೆ ಹೇಳಿದ್ರು. ಮೊದಲನೇದಿತ್ತು ಹಿತ್ತಲ ಗಿಡ ಮದ್ದಲ್ಲ. ಉತ್ತರ, 100 ಮಾತುಗಳಲ್ಲಿ ವಿವರಿಸಲಾಗದ ವಿಚಾರವನ್ನು ಒಂದು ಗಾದೆ ಸರಳವಾಗಿ ಸುಲಭವಾಗಿ ಹೇಳಬಲ್ಲದು. ಗಾದೆಗಳು ಹಿರಿಯರ ಅನುಭವದಿಂದ ಕೂಡಿದ ಮಾತುಗಳು. ಅವುಗಳಲ್ಲಿ ಸಂದೇಶವಿದೆ, ನೀತಿಗಳು ಅಡಗಿವೆ. ಹಿತ್ತಲ ಗಿಡ ಮದ್ದಲ್ಲ ಈ ಗಾದೆ ಅರ್ಥ ನಮ್ಮ ಹತ್ತಿರವಿರುವುದು ಯಾವುದೂ ರುಚಿಸದು. ಉದಾಹರಣೆ, ವಿದೇಶದ ವಸ್ತುಗಳ ಮುಂದೆ ದೇಶೀಯ ವಸ್ತುಗಳು ರುಚಿಸುವುದಿಲ್ಲ. ಹಾಗೆಯೇ ಎಷ್ಟೇ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಮದ್ದನ್ನು ತಯಾರಿಸಿಕೊಂಡು ಗುಣಪಡಿಸಿಕೊಳ್ಳಬಹುದು. ಆದರೆ ನಾವು ತಕ್ಷಣ ಹೊರಗಿನ ವೈದ್ಯರ ಮೊರೆ ಹೋಗುತ್ತೇವೆ. ಸ್ವಲ್ಪ ತಾಳ್ಮೆಯಿಂದ ಹಿರಿಯರ ಮಾತುಗಳನ್ನು ಕೇಳಿದರೆ ಎಷ್ಟೋ ವಿಚಾರಗಳು ತಿಳಿಯುತ್ತವೆ. ಆದರೆ ನಾವು ಅದರ ಕಡೆಗೆ ಗಮನ ಕೊಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಗಾದೆ ಮಾತನ್ನು ಬಳಸುತ್ತಾರೆ. 2ನೇ ಗಾದೆ ಮಾತು, ದೂರದ ಬೆಟ್ಟ ನುಣ್ಣಗೆ. ಉತ್ತರ, ಗಾದೆಗಳು ಸಂಕ್ಷಿಪ್ತವಾಗಿ ಅರ್ಥವತ್ತಾಗಿ ಇರುವ ನಮ್ಮ ಹಿರಿಯರ ಅನುಭವದ ಮಾತುಗಳಾಗಿವೆ. ಪ್ರಾಸಬದ್ಧ ಅಕ್ಷರಗಳ ಸಹಿತ ಅರ್ಥಪೂರ್ಣವಾದ ಜೋಡಣೆಯನ್ನು ಹೊಂದಿರುತ್ತದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಗಾದೆಗಳು ಹಾಸುಹೊಕ್ಕಾಗಿವೆ. ಪರ್ವತಗಳು, ಬಂಧುಗಳು ಹಾಗೂ ಯುದ್ಧಗಳು
ದೂರದಿಂದ ಸುಂದರವಾಗಿರುತ್ತವೆ ಎಂದು ಒಂದು ಸುಭಾಷಿತ ಹೇಳುತ್ತದೆ. ಅಂದರೆ ಯಾವುದೇ ವಸ್ತು, ವಿಷಯ, ವ್ಯಕ್ತಿಗಳ ಕುರಿತು ತಕ್ಷಣಕ್ಕೆ ನಾವು ಏನನ್ನೂ ಹೇಳಲಾಗದು. ಮೇಲ್ನೋಟಕ್ಕೆ ಅವು ನಮಗೆ ಬಹಳ ಆಕರ್ಷಕವಾಗಿ ಕಾಣಬರುತ್ತವೆ. ಆದರೆ ಅವುಗಳ ಕುರಿತು ನಾವು ಸತ್ಯಾಸತ್ಯತೆಗಳನ್ನು ತಿಳಿದು ವ್ಯವಹರಿಸಬೇಕು. ಹಳ್ಳಿಗರಿಗೆ ಪಟ್ಟಣ, ಸ್ವದೇಶಿಯರಿಗೆ ವಿದೇಶ ಬಹು ಆಕರ್ಷಕವಾಗಿ ಕಾಣುತ್ತದೆ. ಆದರೆ ನಮ್ಮಲ್ಲಿ ಇಲ್ಲದ್ದು ಅಲ್ಲಿದೆ ಎಂದು ತಿಳಿಯುವುದು ಮೂರ್ಖತನವಾಗುತ್ತದೆ. ಇದ್ದುದರಲ್ಲಿ ಸಂತೋಷ, ಸಂತೃಪ್ತಿ ಪಡುವುದು ಮಾನವನ ಗುಣವಾಗಬೇಕು. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಆದರೆ ಎಲ್ಲೋ ದೂರದಲ್ಲಿರುವ ನಾವು ನೋಡದಿರುವಲ್ಲಿ ಸುಖ, ಸಂತೋಷವಿದೆ ಎಂದು ತಿಳಿಯುವುದು ತಪ್ಪು. ಇರುವುದೆಲ್ಲವೂ ಬಿಟ್ಟು ಇರದುದರೆಡೆಗೆ ಹೋಗುವ ಬದಲು ಇರುವುದನ್ನು ಪ್ರಮಾಣಿಸಿ ನೋಡುವುದೇ ಉತ್ತಮ. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ 5ನೇ ಪಾಠ ಪ್ರಜಾನಿಷ್ಠೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ವಿಡಿಯೋ ಹೇಗನಿಸಿತು ಅನ್ನೋದನ್ನು ತಾವು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಬೇಕು. ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಬಾಯ್.